ಹೆದರ್ಕೋಬೇಡಿ, ನಾನಿದ್ದೀನಿ ಆಯ್ತಾ. ನೀವು ರಾತ್ರಿ ಇಡೀ ಹೆದರ್ಕೊಳ್ತಾ ಇದ್ರಿ, ಹಾಗಾಗಿ ನಾನು ನಿಮ್ಗೆ ಒಳ್ಳೆ ಐಡಿಯಾ ಮಾಡಿದ್ದೀನಿ. ನಾವಿನ್ನ ಹೊರಡ್ತೀವಿ. ಆಯ್ತು ಕಣ್ರಪ್ಪ, ಹುಷಾರಾಗಿ ಹೋಗ್ಬಿಟ್ಟು ನನ್ಗೊಂದು ಫೋನ್ ಹಚ್ಚ್ರೋ. ನೀವಿಬ್ರು ಮಾತಾಡ್ಕೊಳ್ತಾ ಇದ್ರಿ ಅಲ್ಲ? ಹೌದು ಫ್ರೆಂಡ್, ನಾನು ಮತ್ತೆ ನನ್ನ ಫ್ರೆಂಡ್ ಇಬ್ರು ಮಾತಾಡ್ಕೊಳ್ತಾ ಇದ್ವಿ. ಏನಂತ ಮಾತಾಡ್ಕೊಳ್ತಾ ಇದ್ರಿ? ನೀವು 3 ಜನನು ನನ್ನ ಫ್ರೆಂಡ್ಸು, ಇಲ್ಲಿ 2 ದಿನ ಇರ್ತಾರೆ, ನೀನೇ ಅವರನ್ನ ನೋಡ್ಕೋಬೇಕು ಅಂತ ಹೇಳ್ದೆ. ಅದಕ್ಕೆ ನಿನ್ ಫ್ರೆಂಡು ಏನ್ ಹೇಳಿದ್ರು? ನನ್ನ ಫ್ರೆಂಡು ಆಯ್ತು ಅಂತ ಹೇಳಿದ್ರು. ನಾವ್ ಯಾರು ಏನು ಅಂತೆಲ್ಲ ಕೇಳಲಿಲ್ವಾ? ಅವಳಿಗೆ ಎಲ್ಲಾ ವಿಷಯ ನಿನ್ನೆ ರಾತ್ರಿನೇ ಬಂದು ಹೇಳ್ಬಿಟ್ಟೆ. ಹೌದಾ ಗುಬ್ಬಚ್ಚಿ? ಹೌದು ಫ್ರೆಂಡ್, ನೀವು ಆ ಯುವರಾಜನ್ ನಾಶ ಮಾಡಿದ್ರಲ್ಲ, ಹಾಗಾಗಿ ನನ್ನ ಫ್ರೆಂಡಿಗೆ ತುಂಬಾ ಸಂತೋಷ ಅಂತೆ. ನೀವು ಇವತ್ತು ಬರ್ತೀರಂತಾನೆ ನಿಮ್ಗೆ ಸ್ವಲ್ಪ ವೆರೈಟಿ ಆಗಿ ಫುಡ್ ಮಾಡಿಟ್ಟಿದ್ದಾಳೆ. ವಾವ್! ಅಲ್ಲ ಗುಬ್ಬಚ್ಚಿ, ನೀವ್ ಹತ್ರ ಕೇಳೋಣ ಅಂತ, ಇಷ್ಟು ಚೆನ್ನಾಗಿದೆಯಲ್ಲ ಈ ಮನೆ, ಇದನ್ನ ಹೆಂಗೆ ನೀವು ಕಟ್ಟಕ್ಕಾಗತ್ತೆ? ಈ ತರ ಅಲ್ಲ. ಇದು ಕಟ್ಟಿದ್ದಲ್ಲ ಫ್ರೆಂಡ್, ಇದು ನಾನ್ ಮಾಯೆ ಮಾಡಿ ಈ ಗುಬ್ಬಚ್ಚಿಗೆ ಗಿಫ್ಟ್ ಕೊಟ್ಟಿದ್ದು. ಹೌದಾ ಫ್ರೆಂಡ್? ಹೌದು ಫ್ರೆಂಡ್. ಸರಿ, ನೀವು ಇದನ್ನೆಲ್ಲ ತಿನ್ನಿ ಆಯ್ತಾ. ನಾನು ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಬರ್ತೀನಿ. ಮತ್ತಿನ್ನೊಂದು, ನನ್ನ ಫ್ರೆಂಡಿಗೆ ನಾನು ಹೇಗೆ ಮಾತಾಡ್ತೀನೋ ಆ ತರ ಎಲ್ಲ ಅವಳಿಗೆ ಮಾತಾಡಕ್ ಬರಲ್ಲ ಆಯ್ತಾ. ನೀವು ಅವಳ ಹತ್ರ ಏನು ಮಾತಾಡಬೇಡಿ, ನೀವು ನಿಮ್ ಪಾಡಿಗಿರಿ, ಅವಳ ಪಾಡಿಗಿರ್ತಾಳೆ. ಆಯ್ತು ಗುಬ್ಬಚ್ಚಿ. ಹೌದು ಗುಬ್ಬಚ್ಚಿ, ನೀನೀಗ ಎಲ್ಲಿ ಹೋಗ್ತಾ ಇದೀಯಾ? ನಾನು ಆಹಾರ ಹುಡುಕಕ್ ಹೋಗ್ತಾ ಇದ್ದೀನಿ. ಏ ಗುಬ್ಬಚ್ಚಿ, ನೀನು ಈ ಆಹಾರನ ತಿನ್ಬೋದಲ್ಲ? ನನ್ಗೆ ಹಂಗಾಗೋದಿಲ್ಲ ಫ್ರೆಂಡ್, ನಾನು ಆಹಾರ ಹುಡುಕಿ ತಿಂದ್ರೆ ನನಗೆ ಅವತ್ತಿನ ದಿನಕ್ಕೆ ಸ್ವಲ್ಪ ಮನಸ್ಸು ತೃಪ್ತಿಯಾಗಿರುತ್ತೆ. ಏ ಗುಬ್ಬಚ್ಚಿ, ಏನ್ ಗೊತ್ತಾ, ನೀನು ನಮ್ ಕಾಗೆಹಳ್ಳಿ ಕಡೆ ನಮ್ಮ ಅಜ್ಜಿ ಮನೆಗೆ ಸ್ವಲ್ಪ ಹೋಗಿ ಅದು ಏನಿಲ್ಲ ಬಿಡು. ಅಚ್ಚು, ಏನ್ ಹೇಳಕ್ ಬಂದೆ? ಹೌದಚ್ಚು, ಏನ್ ಹೇಳಕ್ ಬಂದೆ? ಏನೋ ಹೇಳ್ತಾ ಇದ್ದಲ್ಲ ಅಜ್ಜಿ ಮನೆ ಕಡೆ. ಓ ಮೈ ಗಾಡ್, ಏ ಅಚ್ಚು, ಅಜ್ಜಿ ಮನೆಯಲ್ಲಿ ನಮ್ಮನ್ನ ಹುಡುಕ್ತಾ ಇರ್ತಾರೆ ಅಂತ ತಾನೆ? ಹೌದು ಗುಬ್ಬಚ್ಚಿನ ಅಜ್ಜಿ ಮನೆ ಕಡೆ ಹೋಗಿ ಸ್ವಲ್ಪ ಏನು ಎತ್ತ ಅಂತ ನೋಡ್ಕೊಂಬ ಅಂತ ಹೇಳೋಣ ಅಂತ ಇದ್ದೆ. ಒಂದ್ ವೇಳೆ ಈಗ ನಾನು ಏನಾದ್ರೂ ಹೇಳ್ಬಿಟ್ಟೆ ಅಂದ್ರೆ ಅಷ್ಟೇ, ನಮ್ ತರನೇ 3 ಜನ ಅಲ್ಲಿರೋದು ಗುಬ್ಬಚ್ಚಿಗೂ ಗೊತ್ತಾಗ್ಬಿಡತ್ತೆ. ಏನ್ ಮಾಡೋಣ ಈಗ? ಬೇಡ, ಯಾರಿಗೂ ಏನು ಹೇಳೋದ್ ಬೇಡ. ಯಾಕೆ ಫ್ರೆಂಡ್, ಏನಾಯ್ತು? ಮುಖ ಸಪ್ಪಗಿಟ್ಕೊಂಡಿದ್ದೀರಾ? ಏನೂ ಇಲ್ಲ ಗುಬ್ಬಚ್ಚಿ. ಏ ಗುಬ್ಬಚ್ಚಿ, ಒಂದ್ ಸಹಾಯ ಮಾಡ್ತೀಯಾ? ಏನ್ ಸಹಾಯ ಫ್ರೆಂಡ್? ಕಾಗೆಹಳ್ಳಿಯಿಂದ ನಾವು ನಿನ್ನೆ ಬೆಳಗ್ಗೆ ಬಂದಿದ್ದು, ಅಲ್ಲಿ ಏನಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ, ನಮ್ಮನ್ನ ಹುಡುಕ್ತಾ ಇರ್ಬೋದು. ನೀನ್ ಸ್ವಲ್ಪ ನಮ್ಮ ಅಜ್ಜಿ ಮನೆ ಕಡೆ ಹೋಗಿ ನಮ್ಮ ಮನೇಲಿ ಏನ್ ಮಾಡ್ತಾ ಇದಾರೆ ಅಂತ ಸ್ವಲ್ಪ ನೋಡ್ಕೊಂಡ್ ಬರ್ತೀಯಾ? ಏ ಗುಬ್ಬಚ್ಚಿ, ಆ ತರ ಎಲ್ಲ ಏನು ಮಾಡ್ಬೇಡ ಪ್ಲೀಸ್. ನೀನು ಎಲ್ಲೂ ಹೋಗ್ಬೇಡ, ನೀನ್ ನಿನ್ ಪಾಡಿಗೆ ಆಹಾರ ತಿನ್ಬಿಟ್ ಬಾ, ಅಷ್ಟೇ ಸಾಕು. ಏ ಅಚ್ಚು, ಸುಮ್ನೆ ಇರು. ಗುಬ್ಬಚ್ಚಿ ಹೋಗಿ ಆ ನಮ್ಮ ಅಜ್ಜಿ ಮನೆ ಕಡೆ ಸ್ವಲ್ಪ ನೋಡ್ಲಿ, ಯಾಕಂತ ಹೇಳಿದ್ರೆ ನಿನ್ನೆಯಿಂದ ನಾವು ಕಾಣ್ಲಿಲ್ಲ ಅಂತ ಅವ್ರು ಹುಡುಕ್ತಾ ಇರ್ತಾರೆ. ಏನಂತ ಗೊತ್ತಾಯ್ತು ಅಂದ್ರೆ ನಮ್ಗೆ ಸ್ವಲ್ಪ ಮನಸ್ ತೃಪ್ತಿ ಆಗತ್ತಲ್ಲ. ಬೇಡ ಲಿಲಿ, ನೀನ್ ಸುಮ್ನೆ ಇರಚ್ಚು. ಹೌದು ಅಚ್ಚು, ನೀನ್ ಸುಮ್ನೆ ಇರು, ನಿಂಗೇನು ಗೊತ್ತಿಲ್ಲ. ನಾವು ನಿನ್ನೆ ಬೆಳಗ್ಗೆ ಬಂದಿರೋದು, ಮನೇಲಿ ಎಲ್ಲರೂ ಸ್ವಲ್ಪ ಹೆದರ್ಕೊಂಡು ಗಾಬರಿಯಾಗಿ ನಮ್ಮನ್ನ ಹುಡುಕ್ತಾ ಇರ್ತಾರೆ. ಹೇ ಗುಬ್ಬಚ್ಚಿ, ನೀನು ನಾವ್ ಹೇಳ್ದಂಗೆ ನಮ್ಮ ಅಜ್ಜಿ ಮನೆಗೆ ಹೋಗಿ ಅಲ್ಲಿ ಏನಾಗ್ತಾ ಇದೆ ಅಂತ ಸ್ವಲ್ಪ ನೋಡ್ಕೊಂಡ್ ಬರ್ತೀಯಾ? ಆಯ್ತು ಫ್ರೆಂಡ್, ನಾನಿನ್ನ ಹೊರಡ್ತೀನಿ. ಬಾಯ್ ಬಾಯ್. ಬಾಯ್ ಗುಬ್ಬಚ್ಚಿ. ಹಾಯ್ ಫ್ರೆಂಡ್. ಹೋ ಸಾರಿ, ನೀನ್ ಆ ಗುಬ್ಬಚ್ಚಿ ತರ ಮಾತಾಡಲ್ಲ. ಓಕೆ, ನಾನು ನೀವು ಮಾಡಿದ್ದೆಲ್ಲ ತಿಂತೀನಿ. ಅಯ್ಯೋ, ಈಗ ನಾನು ಏನ್ ಮಾಡ್ಲಿ? ಗುಬ್ಬಚ್ಚಿ ಅಲ್ಲಿ ಹೋಗಿ ನೋಡ್ಬಿಟ್ಟು, ಏನಪ್ಪ ಇವ್ರ ತರನೇ ಅಲ್ಲಿ 3 ಜನ ಇದ್ದಾರೆ, ಇವ್ರು ನಿಜವಾಗ್ಲೂ ಮನುಷ್ಯ ಇಲ್ಲ ಭೂತಗಳ ಅಂತ ನಮ್ಮ ಹತ್ರ ಬಂದೀಗ ಕ್ವಶನ್ ಮಾಡುತ್ತೆ. ಏನ್ ಮಾಡೋದು? ಈ ತರ ಒಂದು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ಇವರಿಬ್ರು ಒಳ್ಳೆ ಜಾಲಿ ತಿನ್ನಕ್ ಕುತ್ಕೊಂಡ್ಬಿಟ್ರು, ನನಗೀಗ ಹೊಟ್ಟೆ ಹಸಿವೆ ಹೋಗ್ಬಿಡ್ತು. ಏನ್ ಮಾಡೋಣ? Thank you. 「
ಮಲ್ಕೊಳ್ತೋ ಏನೋ. ಅದಕ್ಕೆ ಗುಬ್ಬಚ್ಚಿ ಇನ್ನೂ ಬರ್ಲಿಲ್ಲ. ಆಯ್ತು ಮುಗೀತು, ಗುಬ್ಬಚ್ಚಿ ಇನ್ನು ನಮಗೆ ಸಹಾಯನೇ ಮಾಡಲ್ಲ ಅಷ್ಟೇ. ಗುಬ್ಬಚ್ಚಿ ಸಹಾಯ ಮಾಡ್ಲಿಲ್ಲ ಅಂದ್ರೆ ಅಷ್ಟೇ. ಇಷ್ಟ ದೊಡ್ಡ ಮನೆಯಿಂದ ಈ ಮರದ ಮೇಲಿಂದ ಹೆಂಗ್ ನಾವು ಕೆಳಗಿಳಿಯೋದು? ಒಂದ್ ವೇಳೆ ಗುಬ್ಬಚ್ಚಿ ಬರ್ತಾ ಇದೆಯಾ ಅಂತ ಅಲ್ಲೋ ಕುತ್ಕೊಂಡು ನೋಡೋಣ. ಏನಿದು ಗುಬ್ಬಚ್ಚಿ ಇಷ್ಟೊತ್ತಾದ್ರೇನು ಬರ್ಲಿಲ್ಲ? ಅಷ್ಟೇ, ಗುಬ್ಬಚ್ಚಿ ಗೊತ್ತಾಗ್ಬಿಟ್ಟು ನಮ್ ತರನೇ ಅಲ್ಲಿ 3 ಜನನ್ನ ನೋಡಿರತ್ತೆ, ಖಂಡಿತ ನೋಡಿರತ್ತೆ. ಅದಕ್ಕೆ ಅದ್ ಬರ್ಲಿಲ್ಲ ಇನ್ನು. ಇವಳೇನು ಅಲ್ಲಿ ಕುತ್ಕೊಂಡಿದ್ದಾಳೆ? ಅಚ್ಚು, ಹೇ ಅಚ್ಚು, ಏನ್ ಮಾಡ್ತಾ ಇದ್ಯಾ? ಕತ್ಲಲ್ಲಿ ಅಲ್ಲಿ ಕುತ್ಕೊಂಡು ಎಲ್ಲಾದ್ರೂ ಆ ಕಡೆ ಬಿದ್ಬಿಟ್ರೆ ಕಷ್ಟ. ಈ ಕಡೆ ಬಾ. ಬರ್ತೀನಿ, ಗುಬ್ಬಚ್ಚಿ ಬರ್ತಾ ಇದೆಯಾ ಅಂತ ನೋಡ್ತಾ ಇದ್ದೀನಿ. ಗುಬ್ಬಚ್ಚಿ ಎಲ್ಗೋಗತ್ತೆ? ಗುಬ್ಬಚ್ಚಿ ಬಂದೇ ಬರತ್ತೆ, ಬಾ. ಇಲ್ಲ, ಇಷ್ಟೊತ್ತಾದ್ರೇನು ಗುಬ್ಬಚ್ಚಿ ಬರ್ಲಿಲ್ಲ ಅಲ್ಲ, ಅದಕ್ಕೆ ಇನ್ ಬರತ್ತೋ ಬರಲ್ವೋ, ಎಲ್ಲಾದ್ರೂ ಹೋಗ್ಬಿಡುತ್ತೋ ಅಂತ ಅಂದ್ಬಿಟ್ಟು ನನಗೆ ಚಿಂತೆ ಆಗ್ಬಿಟ್ಟು. ಏ ಅಚ್ಚು, ಗುಬ್ಬಚ್ಚಿ ಎಲ್ಗೂ ಹೋಗಲ್ಲ, ಬಾ. ನೀನ್ ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಬಾ. ಇಲ್ಲಿ ಸ್ವಲ್ಪ ಹಣ್ಣಿದೆ ನೋಡು, ಅದನ್ನ ತಗೊಂಡ್ ತಿನ್ನು. ಯಾಕೆ ನೀನ್ ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಒಂಥರ ಇದೆಯಾ? ಏನಿಲ್ಲ, ನನ್ಗೆ ಹೊಟ್ಟೆ ಹಸಿವೇ ಇಲ್ಲ. ನೀವೆಲ್ಲ ತಿಂದ್ರಲ್ಲ, ಸಾಕು. ಹೋಗಿ ಸ್ವಲ್ಪ ಮಲ್ಕೊಳ್ಳಿ, ನನ್ ಗುಬ್ಬಚ್ಚಿ ಬಂದ್ಮೇಲೆ ಬರ್ತೀನಿ. ಓ ಮೈ ಗಾಡ್. ಹೇ ಅಚ್ಚು, ಏನಾಯ್ತು ನಿನ್ಗೆ? ಏನ್ ತೊಂದ್ರೆ? ಬಾ ಇಲ್ಲಿ ಒಳಗೆ. ಆಯ್ತು. ಗುಬ್ಬಚ್ಚಿ ಬರತ್ತೆ. ನೀನ್ ಯಾಕೆ ಈ ತರ ಇದೆಯಾ? ಒಂಚೂರು ಅರ್ಥನೇ ಆಗ್ತಾ ಇಲ್ಲ ಗೊತ್ತಾ? ನೀನ್ ಬಂದು ಇಲ್ಲಿರೋದು ಫ್ರೂಟ್ಸ್ ಎಲ್ಲ ತಗೊಂಡ್ ತಿನ್ನು. ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಹಿಂಗೆ ಇದ್ದೆ ಸುಸ್ತಾಗ್ಬಿಡತ್ತೆ. ನನಗೆ ಹೊಟ್ಟೆ ಹಸಿವಿಲ್ಲ ಜೂಲಿ, ನಾನು ಆಮೇಲೆ ತಿಂತೀನಿ. ಏನೋ ಮಾಡು, ನಿನ್ನಿಷ್ಟ. ಏನಚ್ಚು ಹಿಂಗ್ ನೋಡ್ತಾ ಇದೀಯಾ? ಗುಬ್ಬಚ್ಚಿ. ಅಯ್ಯಯ್ಯೋ, ಗುಬ್ಬಚ್ಚಿಗೆಲ್ಲ ವಿಷಯ ಗೊತ್ತಾಗ್ಬಿಟ್ಟು ಇವತ್ತೆಲ್ಲನೂ ಇವ್ರ ಮುಂದೆ ಹೇಳ್ಬಿಡುತ್ತೆ. ಗುಬ್ಬಚ್ಚಿ, ಯಾಕೆ ಈ ತರ ಸೈಲೆಂಟ್ ಆಗಿದ್ಯಾ? ಏನ್ ನೋಡ್ದೆ? ಏನಾದ್ರು ನೋಡ್ಬಿಟ್ಟಾ? ಏನಾದ್ರು ನೋಡಿದ್ರೆ ಏನು ಹೇಳ್ಬೇಡ, ಸುಮ್ಮನೆ ಸೈಲೆಂಟ್ ಆಗಿದ್ಬಿಡು. ಏ ಅಚ್ಚು, ಏನ್ ಆತರ ಮಾತಾಡ್ತಾ ಇದ್ಯಾ? ಏನ್ ನೋಡಿರುತ್ತೆ ಗುಬ್ಬಚ್ಚಿ? ಅದೇನಿಲ್ಲಪ್ಪ, ಅದು ಗುಬ್ಬಚ್ಚಿ ಏನಾದ್ರೂ ನೋಡ್ಬಿಟ್ಟೇನೋ ಅಂತ ಹೇಳಿದೆ. ಅಚ್ಚು, ಸ್ವಲ್ಪ ಹೊತ್ತು ಸುಮ್ಮನೆ ಇರು, ನೀನೇನು ಮಾತಾಡ್ಬೇಡ. ಏ ಗುಬ್ಬಚ್ಚಿ, ನೀನ್ ಹೋದಲ್ಲ ನಮ್ಮ ಅಜ್ಜಿ ಮನೆಗೆ, ಅಲ್ಲಿ ನಮ್ಮನ್ನ ಹುಡುಕ್ತಾ ಇದ್ದಾರಾ ಫ್ರೆಂಡ್ಸ್? ಅದ್ ಬಂದು ಏನಂತ ಹೇಳಿದ್ರೆ. ಹೇ ಗುಬ್ಬಚ್ಚಿ, ಏನಾಯ್ತು? ಏನಿದೇನು ಹೇಳು. ನಮ್ಮನ್ನೆಲ್ಲ ಹುಡುಕ್ತಾ ಅವ್ರು ಅಳ್ತಾ ಇದ್ದಾರಾ? ಫ್ರೆಂಡ್ಸ್, ಆ ತರ ಎಲ್ಲ ಏನೂ ಇಲ್ಲ. ಏನು ಆ ತರ ಎಲ್ಲ ಏನೂ ಇಲ್ವಾ? ಅಷ್ಟೇ ಅಷ್ಟೇ ಅಷ್ಟೇ, ಮುಗೀತು ಮುಗೀತು. ಗುಬ್ಬಚ್ಚಿ ನಮ್ ತರನೇ ಎಲ್ಲರನ್ನೂ ನೋಡಿರುತ್ತೆ, ಅಷ್ಟೇ ಮುಗೀತು. ಈಗೆಲ್ಲ ವಿಷಯನೂ ಹೇಳುತ್ತೆ. ಹೇಳು ಗುಬ್ಬಚ್ಚಿ, ಯಾಕೆ ಈ ತರ ಸೈಲೆಂಟ್ ಆಗಿದ್ಯಾ? ಹೌದು ಗುಬ್ಬಚ್ಚಿ, ಏನಾಯ್ತು? ನಮ್ಮನ್ನೆಲ್ಲ ನೆಂಚ್ಕೊಂಡು ಅಳ್ತಾ ಇದ್ದಾರಾ? ನಮ್ಮನ್ನ ಹುಡುಕ್ತಾ ಇದ್ದಾರಾ? ಒಂದ್ ವೇಳೆ ನಮ್ಮ ಮಮ್ಮಿ ಡ್ಯಾಡಿ ಎಲ್ರು ಬಂದಿದ್ದಾರಾ? ಇಲ್ಲ ಫ್ರೆಂಡ್ಸ್, ಆ ತರ ಎಲ್ಲ ಏನೂ ಇಲ್ಲ. ಆ ಮನೆಯಲ್ಲಿ ಬರೀ ಅಜ್ಜಿ ಮಾತ್ರ ಇದ್ದಾರೆ, ಬೇರೆ ಯಾರೂ ಇಲ್ಲ. ಹೇ ಗುಬ್ಬಚ್ಚಿ, ಏನ್ ಹೇಳ್ತಾ ಇದ್ಯಾ? ನಮ್ಮ ಅಜ್ಜಿ ಮನೆ ಕರೆಕ್ಟ್ ಆಗಿ ನೀನ್ ಗೊತ್ತಾಯ್ತಲ್ಲ? ಹೌದು ಫ್ರೆಂಡ್ಸ್, ನಿಮ್ಮ ಅಜ್ಜಿ ಮನೆ ಯಾವ್ದಂತ ನನಗೆ ಚೆನ್ನಾಗಿ ಗೊತ್ತು. ನನ್ ಮಾಯೆಯಿಂದ ಅಲ್ಲಿ ನಾನು ನೋಡ್ದೆ, ಆಗ ಅಲ್ಲೊಂದು ವಿಷಯ ನಡೆದಿದೆ. ವಿಷಯ ನಡೆದಿದೆ? ಏನ್ ವಿಷಯ ನಡೆದಿದೆ? ಅಯ್ಯೋ, ನನ್ ಜಿನ್ ಕತೆ ಇದೆಲ್ರಿಗೂ ಗೊತ್ತಾಗ್ಬಿಡುತ್ತಾ? ಏನಂತ ಹೇಳು ಗುಬ್ಬಚ್ಚಿ. ನಾನು ಆಹಾರ ಹುಡುಕಕ್ಕಂತ ಹೋಗಿದ್ನಲ್ಲ ಫ್ರೆಂಡ್ಸ್, ಸರಿ ನೀವು ಹೇಳಿದ್ರಿ ಅಂತ ಅಜ್ಜಿ ಮನೆ ಕಡೆ ಹೋದೆ. ಬೆಳಗ್ಗೆಯಿಂದ ಈ ರಾತ್ರಿವರೆಗೂ ನಾನು ಆ ಮರದಲ್ಲೇ ಕುತ್ಕೊಂಡು ನೋಡ್ತಾ ಇದ್ದೆ ಫ್ರೆಂಡ್ಸ್. ಅಲ್ಲಿ ಯಾವ ಮಕ್ಕಳು ಇಲ್ಲ, ಅಜ್ಜಿ ಫೋನಲ್ಲಿ ಮಾತಾಡ್ತಾ ಇದ್ರು. ಗೊತ್ತಾಯ್ತು, ಅಲ್ಲಿರುವಂತ ಮಕ್ಳು ಎಲ್ರು ಅವ್ರ ಊರಿಗೆ ಹೋಗ್ಬಿಟ್ರು ಅಂತ. ಹೌದು ಫ್ರೆಂಡ್ಸ್, ಅಲ್ಲಿರುವಂತ ಮಕ್ಳು ಎಲ್ರು ಊರಿಗೆ ಹೋಗ್ಬಿಟ್ರು. ಆದ್ರೆ ಆ ಅಜ್ಜಿ ಮುಖದಲ್ಲಿ ಅವರಿಗೆ ಒಂಚೂರು ಚಿಂತೆನೇ ಕಾಣ್ತಾ ಇಲ್ಲ. ಏನ್ ಹೇಳ್ತಾ ಇದ್ಯಾ ಗುಬ್ಬಚ್ಚಿ? ನಾವು ನಿನ್ನೆ ಬೆಳಿಗ್ಗೆ ಅಲ್ಲಿಂದ ಬಂದ್ಬಿಟ್ವಿ, ಅವ್ರು ನಮ್ಮನ್ನ ಹುಡುಕ್ಬೇಕಲ್ಲ, ಅವ್ರು ಹೇಗೆ ಊರಿಗೆ ಹೋಗೋದು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಏ ಜೂಲಿ, ವಾಟ್ ಲಿಲಿ? ಏ ಜೂಲಿ, ನನಗನ್ಸುತ್ತೆ ನಿನ್ನೆಯಿಂದ ನಮ್ಮನ್ನ ಹುಡುಕಿರ್ಬೇಕು. ನಾವು ಸಿಗ್ಲಿಲ್ಲ ಅಂದ ತಕ್ಷಣ ಊರಲ್ಲಿ ಫೋನ್ ಮಾಡ್ಬಿಟ್ಟು ಅವರನ್ನ ಕರೆಸಿರ್ಬೇಕು. ಅವರೆಲ್ಲ ಬಂದು ಎಲ್ಲ ಕಡೆ ಹುಡುಕ್ ನೋಡ್ಬಿಟ್ಟು ನಾವೆಲ್ಲೂ ಸಿಗ್ಲಿಲ್ಲ ಅಂದ ತಕ್ಷಣ ಅವರು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಇರೋರನ್ನ ಕರ್ಕೊಂಡು ಹೋಗಿರ್ಬೇಕು. ಎಸ್ ಲಿಲ್ಲಿ, ನೀನ್ ಥಿಂಕ್ ಮಾಡಿರೋದು ಕರೆಕ್ಟ್ ಆಗಿದೆ, ಹಾಗೆ ಆಗಿರ್ಬೇಕು. ಹಂಗಂದ್ರೆ ನಮ್ ಗತಿ? Oh my god, ನಾವೀಗ ಹೆಂಗೆ ಮನೆಗೆ ಹೋಗೋದು?
ಆಯ್ತು. ಎಲ್ಲಿ ಜೂಲಿ ಇಬ್ರು ಬನ್ನಿ. ಏನಿಬ್ರು ಬನ್ನಿ ಅಂತ ಹೇಳಿದ್ರೆ ಇಲ್ಲೇ ನಿಂತ್ಕೊಂಡಿದ್ದೀರಾ? ಬನ್ನಿ ಇಬ್ರನ್ನ ಮನೆ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಇಲ್ಲಿ ಜೂಲಿ ಎಷ್ಟೆಲ್ಲ ಹೇಳೋದು ಬನ್ನಿ. ಏ ಅಚ್ಚು, ಯಾಕೆ ಅವರಿಬ್ರು ನಿನ್ನ ನೋಡ್ತಾನೆ ಇದ್ರು? ಯಾಕೆ ಅವ್ರು ನನ್ನ ನೋಡ್ತಾ ಇದ್ರು? ಅದನ್ನೇ ನಾನ್ ನಿನ್ನ ಹತ್ರ ಕೇಳ್ತಾ ಇರೋದು. ಯಾಕೆ ಅವರು ನಿನ್ನನ್ನ ನೋಡ್ತಾ ಇದ್ರು ಅಂತ. ಅದೇ ನಾನ್ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಯಾಕೆ ಅವರು ನನ್ನ ನೋಡ್ತಾ ಇದ್ರು? ಲೂಸ್ ಗೋಬೆ, ನಿನ್ನ ಹತ್ರ ಹೋಗಿ ನಾನ್ ಮಾತಾಡ್ತಾ ಇದ್ದೀನಲ್ಲ. ಛೀ, ಇನ್ಮೇಲೆ ನೀನ್ ನನ್ನ ಹತ್ರ ಮಾತಾಡ್ಲೇಬೇಡ. ಈ ಅಚ್ಚು ಏನು ಕತ್ತಲ್ಲಿ ಇಲ್ಲಿ ಹೊರಗಡೆ ನಿಂತ್ಕೊಂಡಿದ್ದಾಳೆ? ಒಂದ್ ವೇಳೆ ನಾನ್ ಬರ್ತೀರಂತ ಕಾಯ್ತಾ ನಿಂತ್ಕೊಂಡಿದ್ದಾಳ ಅಂತ. ಅಚ್ಚು, ಯಾಕೆ ಇಲ್ಲಿ ಹೊರಗಡೆ ನಿಂತ್ಕೊಂಡಿದ್ಯಾ? ಯಾಕೆ ನಾನು ಹೊರಗಡೆ ನಿಂತ್ಕೊಂಡಿದ್ದೀನಿ? ಅದೇ ಕೇಳ್ತಾ ಇರೋದು, ಯಾಕೆ ನೀನ್ ಹೊರಗಡೆ ನಿಂತ್ಕೊಂಡಿದ್ಯಾ ಅಂತ. ನಾನ್ ಬರಕ್ ಕಾಯ್ತಾ ಇದ್ಯಾ? ಇಲ್ಲ, ಹಂಗೇನಿಲ್ಲ. ಹಂಗೇನಿಲ್ಲ ಅಂತ ಹೇಳಿದ್ರೆ ಮನೆ ಒಳಗೆ ಹೋಗ್ಬೋದಲ್ಲ. ಯಾರು ನನ್ನನ್ನ ಮನೆ ಒಳಗಡೆ ಹೋಗಕ್ಕೆ ಹೇಳಿಲ್ಲ. ಮನೆ ಒಳಗಡೆ ಹೋಗಕ್ಕೆ ಹೇಳಿಲ್ಲ ಅಂದ್ರೆ ನಿನಗೆ ಗೊತ್ತಿಲ್ವಾ ನಿನ್ ಮನೆ ಒಳಗಡೆ ಹೋಗಕ್ಕೆ? ಸರಿ ಬಾ. ಹಾಯ್ ಫ್ರೆಂಡ್ಸ್, ವಿಡಿಯೋಸ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೇನೆ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ. ಬಾಯ್ ಬಾಯ್.